ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನೋಡಿ ನಾನು ಲೇಟ್ ಆಯ್ತು ಇದು ಅಪ್ಲೋಡ್ ಮಾಡುವಾಗ, ನಮ್ಮದು ಇಂಡಿಪೆಂಡೆನ್ಸ್ ಡೇ ಲಾಗ್ ಆಗಿರುತ್ತೆ. ಸೊ ಇವತ್ತೇನಪ್ಪ ಅಂದರೆ ನಾನು ಜಾಸ್ತಿಯಾಗಿ ಇಲ್ಲಿ ಮನೆ ಲಾಗ್ ಎಲ್ಲ ಮಾಡಲಿಲ್ಲ. ನಾನು ಇವತ್ತು ನಮ್ಮ ಡ್ಯಾನ್ಸ್ ಟೀಮಿದು ಹೇಗಿರುತ್ತೆ ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಆದರೆ ನಮ್ಮ ದಿತ್ಯಂದು ಒಂದು ನನಗೆ ರೀಲ್ಸ್ ಮಾಡಬೇಕಿತ್ತು, ಪಾಪ ಅವಳಿಗೆ ಬಟ್ಟೆ ಎಲ್ಲ ಹಾಕಿ ಒಂದು ಮಾಡೋಣ ಅಂತ ಟ್ಯಾರಿಸ್ ಮೇಲೆ ಬಂದದ್ದು. ನಮಗೆ ಇಂದಿನ ದಿನ ಆಗಲಿಲ್ಲ ಮಾಡಲಿಕ್ಕೆ, ಮಳೆ ಬಂತು. ಆದರೆ ಅವಳು ಇವತ್ತು ಕೇಳಲೇ ಇಲ್ಲ ಬೆಳಿಗ್ಗೆ ಮಾಡಲಿಕ್ಕೆ. ಅವಳ ಕೈಯಲ್ಲಿ ಫ್ಲ್ಯಾಗ್ ಕೊಟ್ಟರೆ, ದೊಡ್ಡದೊಂದು ಫ್ಲ್ಯಾಗ್ ಇತ್ತು, ಅದು ಕೊಟ್ಟರೆ ಕೆಳಗೆ ಹಾಕ್ಕೊಂಡು ಆಡ್ತಿದ್ಲು. ಸೊ ಬೇಡ ಅಂತ ಬೇಜಾರಾಯಿತು ಆ ಫ್ಲ್ಯಾಗನ್ನೆಲ್ಲ ಕೆಳಗೆ ಹಾಕೋ. ಸೊ ಮಕ್ಕಳಿಗೆ ಗೊತ್ತಾಗಲ್ಲ. ಬಟ್ ನನಗೆ ಅವಳು ರೀಲ್ಸ್ ಮಾಡಲಿಕ್ಕೆ ಬಿಡಲಿಲ್ಲ, ಕೂಗ್ತಾ ಇದ್ಲು ಅವಳ ಕೈಗೇನೆ ಕೊಡಬೇಕಂತೆ ಹಾಡಲಿಕ್ಕೆ. ಹಾಗೆ ನನಗೆ ಬೇಡ, ಎಷ್ಟು ಕೇಳಿದರೂ ಕೇಳಲಿಲ್ಲ ಅವಳು, ಹಾಗೆ ರೀಲ್ಸ್ ಕ್ಯಾನ್ಸಲ್ ಆಯಿತು. ಸೊ ಇವತ್ತು ಏನಪ್ಪ ಅಂದರೆ ನಾನು ಇವತ್ತು ನಮ್ಮ ಟೀಮ್ ಇಂಡಿಪೆಂಡೆನ್ಸ್ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ನಾವು 3 ಗಂಟೆ ಆಗುವಾಗ ಹೋಗಿದ್ದೇವೆ ಹೊರಡಿ. ಅಂದರೆ ಅಲ್ಲಿ ಹೋಗಿ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 5 ಗಂಟೆಗೆ, ಆದರೆ ಟೀಚರ್ ಹೇಳಿದ್ದಾರೆ 4 o'clockಗೆ ಒಳಗೆ ನೀವು ಬನ್ನಿ ರೆಡಿಯಾಗಿ, ಆಮೇಲೆ ನಿಮ್ಮದು ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಇರುತ್ತೆ ಅಂತ. ಹೌದಲ್ಲ, ನಾವು ಎಲ್ಲಿಗಾದರೂ ಹೊರಡಿದ್ರೆ ನೋಡಿ ನಮ್ಮದು ಫೋಟೋಸ್ ಎಲ್ಲ ತೆಗೆದೇ ಮುಗಿಯಲ್ಲ, ಹೊಸ ಡ್ರೆಸ್ಸಿಂಗ್ ಎಲ್ಲ ಬಟ್ಟೆ ಎಲ್ಲ ಹಾಕಿದರೆ. ಹಾಗೆ ಇದು ಡ್ಯಾನ್ಸ್ ಬಟ್ಟೆ ಎಲ್ಲ ಹಾಕುವಾಗ ತುಂಬ ತೆಗಿಲಿಕ್ಕೆ ಇರುತ್ತೆ, ನಮಗೆ ಟೈಮ್ ಸಾಕಾಗಲ್ಲ. ಹಾಗೆ ಆಮೇಲೆ ನನಗೆ ಸಾಂಗ್ಸ್ ಎಲ್ಲ ಹಾಕಲಿಕ್ಕೆ ಆಗಲ್ಲ, ಸ್ಟೇಜ್ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಇದೆಲ್ಲ, ಯಾಕೆಂದರೆ ಅದು ಯೂಟ್ಯೂಬ್ ಪ್ರಾಬ್ಲಮ್ ಅಂದರೆ ಕಾಪಿರೈಟ್ ಎಲ್ಲ ಬರ್ತದೆ ಸಾಂಗ್ಸ್ ಹಾಕಿದರೆ. ಸೊ ಜಸ್ಟ್ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗಾದರೆ ಬನ್ನಿ ನೋಡೋಣ ಹೇಗೆಲ್ಲ ಇರುತ್ತೆ ಅಂತ. ಸೊ ಬಂದ ಕೂಡಲೇ ನಾವೇ ಫಸ್ಟ್ ಅಂತ ಬಂದದ್ದು, ಇನ್ನೊಂದು ಮೇಡಮ್ ಇದ್ದರು. ಹಾಗೆ ಮತ್ತೆಲ್ಲ ಬಂದರು ಫಸ್ಟ್. ಮತ್ತು ಇಲ್ಲಿ ನೋಡಿ, ಇದು ಸ್ಕೌಟ್ ಭವನ ಹಾಲಲ್ಲಿ ಏರ್ಪಾಡು ಮಾಡಿದರು ಸೆಲೆಬ್ರೇಷನ್. ಕ್ಲಾಸ್ ಉಂಟು ನಮ್ಮದು, ಆದರೆ ಅಲ್ಲಿ ಬೇಡ, ಸ್ವಲ್ಪ ಹಾಲೆಲ್ಲ ಚೆಂದಾಗಿಂಟು, ಬ್ಯಾಕ್ಗ್ರೌಂಡ್ ಎಲ್ಲ ಚೆಂದ ಬರ್ತದೆ ಅಂತ ಟೀಚರ್ ಈ ಹಾಲನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಬಂದ ಕೂಡಲೇ ಟೀಚರ್ಸ್ ಸ್ಟೂಡೆಂಟ್ ಎಲ್ಲ ಕುಣಿತಾ ಇದ್ದಾರೆ ಸಾಂಗ್ಸ್ ಇಟ್ಟು. ಅಂದರೆ ವೆಲ್ಕಮ್ ಡ್ಯಾನ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಲಾಸ್ಟಲ್ಲಿ ಮಾಡಲಿಕ್ಕೆ ಉಂಟು ನಮಗೆ ಫುಲ್ಲು ಎಲ್ಲರಿಗೂ, ಸ್ಟೂಡೆಂಟ್ನವರಿಗೆ. ಹಾಗೆ ಟೀಚರ್ಸ್ ಮಾತ್ರ ಈಗ ನೋಡಿ ತುಂಬ ಖುಷಿಯಲ್ಲಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ ಬಂದ ಕೂಡಲೇ ಸ್ಟೂಡೆಂಟ್ ಜೊತೆ. ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ ಅವರ ಡ್ಯಾನ್ಸ್, ಅಷ್ಟು ಚೆಂದ ಮಾಡ್ತಾರೆ ನೋಡಿ. ಒಂದು ಫೋಟೋ ತೆಗೆಯುವ ಆ ಸ್ಟೇಜ್ ಹತ್ರ ಪಕ್ಕದಲ್ಲಿ ಒಂದು ಬ್ಯಾಗ್ ಉಂಟು. ಯಾರ್ದಾದ್ರು ಒಂದು ಮೊಬೈಲ್ ಕೊಡಿ, ಯಾರ್ದಾದ್ರು ನಿಮ್ಮ ಗ್ರೂಪಿನ ಮೊಬೈಲ್. ಓಕೆ, ಈಗ ಆಲ್ಮೋಸ್ಟ್ ಎಲ್ಲರೂ ಬಂದರು. ಈಗ ಬಂದ ತಕ್ಷಣ ಟೀಚರ್ಸ್ ಎಲ್ಲರ ಜೊತೆ ಒಬ್ಬೊಬ್ಬರಾಗಿ ಫಸ್ಟ್ ಫೋಟೋಸ್ ತೆಗೊಂಡ್ರು. ಅಂದರೆ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ, ಅವರೊಟ್ಟಿಗೆ ಎಲ್ಲರ ಜೊತೆನೂ ಒಂದೊಂದು ಫೋಟೋಸ್ ತೆಗಿಸಿದ್ದಾರೆ. ತುಂಬ ಪೇಷನ್ಸ್ ಇದೆ ನಮ್ಮ ಟೀಚರಿಗೆ ಪಾಪ. 5 o'clockಗೆ ಸ್ಟಾರ್ಟ್ ಆಗಬೇಕು ಪ್ರೋಗ್ರಾಮು, ಆದರೆ ಎಲ್ಲರ ಜೊತೆ ಒಂದೊಂದು ಫೋಟೋ ತೆಗಿಸಿ, ಗ್ರೂಪ್ ಫೋಟೋ ತೆಗಿಸಿ. ಆದಮೇಲೆ ಹೊರಗಡೆ ನಮ್ಮದು ಕೆಲವು ಪ್ರಾಕ್ಟೀಸ್ ಎಲ್ಲ ಇತ್ತು, ಕೆಲವು ರೀಲ್ಸ್ ಎಲ್ಲ ಇತ್ತು. ಸೊ ತುಂಬ ಖುಷಿ ಆಗ್ತಿತ್ತು, ತುಂಬ ಎಂಜಾಯ್ ಮಾಡಿದೆ. ನಿಜವಾಗ್ಲೂ ನನಗೆ ಈ ಒಂದು ಸಿಕ್ಕಿದ ಪುಣ್ಯ ಅಂತ ಅನ್ಕೋತೀನಿ. ಯಾಕೆಂದರೆ ಈ ರೀತಿ ಒಂದು ಎಲ್ಲರ ಪರಿಚಯ ಆಗಿ ಒಂದು ಟೀಮ್ ಅಂತ ಇದ್ದರೆ ತುಂಬ ಖುಷಿಯಾಗುತ್ತೆ. 1 hour ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಬರೋದೇ ಒಂದು ಖುಷಿ. ಅದು ಇಲ್ಲಿ ತುಂಬ ನನಗೆ ನಿಜವಾಗ್ಲೂ ಒಂದು 3 months ಆಗ್ತಾ ಬಂತು ನಾನು ಜಾಯ್ನ್ ಆಗಿ. ನನಗೆ ನಿಜವಾಗ್ಲೂ ಇಲ್ಲಿ ತುಂಬ ಖುಷಿ ಆಗ್ತದೆ. ಎಲ್ಲರೂ ಒಳ್ಳೆಯಿದ್ದಾರೆ, ಎಲ್ಲರೂ ಸಪೋರ್ಟಿವ್. ಹಾಗೆ ಟೀಚರ ಮೋಟಿವೇಶನ್ ಎಲ್ಲ ತುಂಬ ಖುಷಿಯಾಗುತ್ತೆ ನನಗೆ. ಸೊ ಒಳ್ಳೆ ಆಗುತ್ತೆ. ಬಟ್ ಪ್ರೋಗ್ರಾಮ್ ಅಂತೂ ಸೂಪರಾಗಿದೆ. ಸೊ ಈ ಸಲ ನನಗೆ ಇಂಡಿಪೆಂಡೆನ್ಸ್ ಡೇ ನಿಜವಾಗ್ಲೂ ಮರೆಯೋಕ್ಕೆ ಆಗಲ್ಲ, ಮೆಮೊರೇಬಲ್ ಅಂತ ಅನ್ಕೋಬೋದು. ತುಂಬ ಖುಷಿಯಾಯಿತು. ಸೊ ನನಗೆ ಎಲ್ಲ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಎಲ್ಲ ನೆನಪಾಯಿತು ಈ ರೀತಿ ಮಾಡುವಾಗ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಹಾಗೆ ಸೊ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡೋಣ ಅಂತ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ನೋಡೋಣ, ನಿಮ್ಮೆಲ್ಲ ಸಪೋರ್ಟ್ ಬೇಕು. ಫೈನಲ್ ದೇಶಭಕ್ತಿ ಗೀತೆ ಇತ್ತು, ಹಾಗೆ ಸೋಲೋ ಡ್ಯಾನ್ಸ್ ಇತ್ತು ಮಕ್ಕಳಿದ್ದು. ಹಾಗೆ ನೋಡಿ, ಇಲ್ಲಿ ಏಜ್ ಇಸ್ ಜಸ್ಟ್ ನಂಬರ್ ಅಂತ ಹೇಳ್ಬೋದು, ಯಾಕೆಂದರೆ ಎಲ್ಲರೂ ಮಕ್ಕಳ ಥರನೇ ಎಲ್ಲ. ಸೊ ಎಲ್ಲರೂ ಒಂದೊಂದು ರೀತಿಯ ಬಟ್ಟೆ ಹಾಕಿ, ಒಂದೊಂದು ಕೆಟಗರಿ, ಒಂದೊಂದು ನಮ್ಮ ದೇಶದ ಯಾವ ಭಾಷೆ ಉಂಟು ಆ ಭಾಷೆಯಲ್ಲಿ ನೃತ್ಯ ಪ್ರದರ್ಶನ ಎಲ್ಲ ಮಾಡಿದರು. ತುಂಬ ಖುಷಿಯಾಯಿತು. ಹಾಗೆ ನೋಡಿ ವಿಡಿಯೋ.